ವೆಲ್ಕಮ್ ಯು ಆಲ್. ಇದು ಕರ್ನಾಟಕ ಗೌರ್ಮೆಂಟ್ ಬಿಟ್ಟಿರ್ತಕ್ಕಂಥ ಡ್ರಾಫ್ಟ್ ನೋಟಿಫಿಕೇಶನ್, ಡ್ರಾಫ್ಟ್ ಮೈನರ್ ಇರಿಗೇಷನ್ ಮತ್ತು ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ. ಇದು 6ನೇ ತಾರೀಕು ಜನವರಿ 2025ಕ್ಕೆ ರಿಲೀಸ್ ಆಗಿತ್ತು. ಇಲ್ಲಿ ಡ್ರಾಫ್ಟ್ ಅಂತ ಹೇಳಿದ್ದಾರೆ, ಅಂದರೆ ಇದು ಪಕ್ಕಾ ನೋಟಿಫಿಕೇಶನ್ ಅಲ್ಲ, ಗೈಡ್ಲೈನ್ಸ್ಗಳಿದಾವೆ. ಅಕಸ್ಮಾತ್ ಆಗಿ ಒರಿಜಿನಲ್ ನೋಟಿಫಿಕೇಶನ್ ಬಂತಂದ್ರೆ ಇದರಲ್ಲಿ ಇರ್ತಕ್ಕಂಥ ಸಿಮಿಲರ್ ಪಾಯಿಂಟ್ಸ್ಗಳನ್ನು ಅವ್ರು ಕನ್ಸಿಡರ್ ಮಾಡ್ತಾರೆ. ಓಕೆನಾ. ಇಲ್ಲಿ ಎಲ್ಲ ರಿಕ್ರೂಟ್ಮೆಂಟ್ ಮೆಥಡ್ಸ್ ಅವೆಲ್ಲ ಹೇಳಿದ್ರೆ, ಆಮೇಲೆ ಇಲ್ಲಿ ಪೋಸ್ಟ್ಗಳನ್ನ ಹೇಳಿದ್ದಾರೆ. ಆಬ್ವಿಯಸ್ಲಿ ವಿ ಆರ್ ಆಲ್ ಸ್ಟೂಡೆಂಟ್ಸ್, ಗ್ರಾಜುಯೇಟೆಡ್ ಸ್ಟೂಡೆಂಟ್ಸ್, ಫ್ರೆಶರ್ಸ್ ಅಂತ ತಿಳ್ಕೊಂಡು ಹೋಗೋಣ. ವಿ ಆರ್ ನಾಟ್ ಗೌರ್ಮೆಂಟ್ ಎಂಪ್ಲಾಯೀಸ್. ಈ ನೋಟಿಫಿಕೇಶನ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಪ್ರಮೋಷನ್ ಆರ್ಡರ್ ಆಗಿನೂ ವರ್ಕ್ ಆಗ್ತದೆ, ಪ್ಲಸ್ ಫ್ರೆಶ್ ಬಿ ಸ್ಟೂಡೆಂಟ್ಸಿಗೆ ಫ್ರೆಶ್ ರಿಕ್ರೂಟ್ಮೆಂಟ್ ಆಗಿನೂ ಕೂಡ ಇದು ವರ್ಕ್ ಆಗ್ತದೆ. Therefore, chief engineering job is not for fresh students. Superintendent engineering is not for fresh students. Joint director is also not, because this is all promotion ಇರ್ಬೋದು, ಡೆಪ್ಯುಟೇಷನ್ ಇರ್ಬೋದು. ಓಕೆ. ಈ ಟೇಬಲ್ ಅಲ್ಲಿ ಅವರು ಪರ್ಮನೆಂಟ್ ಪೊಸಿಷನ್ಸ್, ಟೆಂಪರರಿ ಪೊಸಿಷನ್ಸ್ ಮತ್ತು ಡೆಪ್ಯುಟೇಷನ್ಸ್ ಅಂತ ಕೊಟ್ಟಿದ್ದಾರೆ. ಡೆಪ್ಯುಟೇಷನ್ಸ್ ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಈ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್. ಟೆಂಪರರಿ ಪೊಸಿಷನ್ಸ್ ಅಂಡ್ ಪರ್ಮನೆಂಟ್ ಪೊಸಿಷನ್ಸ್ಗೆ ಪ್ರಿಪರೇಷನ್ ನಾವು ಮಾಡ್ಬೋದು. ಲೇಟರ್ ಈ ಟೆಂಪರರಿ ಪೊಸಿಷನ್ಸ್ ಗವರ್ಮೆಂಟ್ ಪರ್ಮನೆಂಟ್ ಪೊಸಿಷನ್ಸ್ ಅಂತ ಕನ್ಸಿಡರ್ ಕೂಡ ಮಾಡ್ಬೋದು, ಅಥವಾ ಟೆಂಪರರಿ ಪರ್ಮನೆಂಟ್ ಆಸ್ ಇಟ್ ಈಸ್ ರನ್ ಆಗ್ಬೋದು. ರೈಟ್. ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇದಲ್ಲ, ಇದನ್ನು ಕೂಡ ಅವ್ರು ಏನಾದ್ರೆ ಬೈ ಪ್ರಮೋಷನ್ಸ್ ಅಂತಂದಿದ್ರೆ, ದೇರ್ಫೋರ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್. ಹೌದಾ. ನೆಕ್ಸ್ಟ್ ಬರ್ತದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ದಿಸ್ ಇಸ್ ಎಡಬ್ಲ್ಯೂ ಡಿವಿಷನ್ 1 ಅಂತ ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ ಪರ್ಮನೆಂಟ್ 5 ಪೋಸ್ಟ್ ಇದಾವೆ. 69, ವೆರಿ ಬಿಗ್ ನಂಬರ್, 69 ಟೆಂಪರರಿ ಪೊಸಿಷನ್ಸ್ ಇದಾವೆ. ಇದರೊಳಗಡೆ ಅವ್ರು ಹೇಳಿದಾರೆ 70% ಆಫ್ ಬೈ ಪ್ರಮೋಷನ್ಸ್ ಅಂತ, 20% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಅಂದ್ರೆ ಇದು ನಾವು ಮತ್ತೆ ಬೇಕಾಗಿಲ್ಲ, ಇಲ್ಲಿ 20% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ದಾರೆ. ಅದ 69ಗೆ 20% ಅಂದ್ರೆ 13 ಅಥವಾ 14 ಪೊಸಿಷನ್ಸ್, 14 ಎಡಬ್ಲ್ಯೂಗಳು, ಮತ್ತು ಇದರೊಳಗಡೆ 20% ಅಂದ್ರೆ 1 ಎಡಬ್ಲ್ಯೂ. ಓಕೆ. ಇದು ಡೆಪ್ಯುಟೇಷನ್ ನಮಗೆ ಬೇಕಾಗಿಲ್ಲ. ರೈಟ್. ಟೋಟಲ್ ಎಡಬ್ಲ್ಯೂ ಎಷ್ಟೈತಿ ಈಗ? 15 ಎಡಬ್ಲ್ಯೂ ಪೋಸ್ಟ್ಗಳು ಇಲ್ಲಿ ಸಿಕ್ಕು. ನೆಕ್ಸ್ಟ್ ಹೋಗೋಣ. ಇಲ್ಲಿ ಬಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡಿವಿಷನ್ 2 ಅಂತೆ. ಡಿವಿಷನ್ 2 ಅಲ್ಲಿ ಬೈ ಪ್ರಮೋಷನ್ಸ್ ಅಂತಾನೆ ಬರೆದ್ಬಿಟ್ಟಿದ್ದಾರೆ ಅವರು. ದೇರ್ಫೋರ್ ಇವು ಯಾವ ಕೂಡ ನಮಗೆ ಯೂಸ್ ಆಗಂಗಿಲ್ಲ ಫ್ರೆಶರ್ಸ್ಗೆ. ನೆಕ್ಸ್ಟ್ ಕಮಿಂಗ್ ಟು ಅಕೌಂಟೆಂಟ್ ಆಫೀಸರ್ಸ್, ಇದು ನಮ್ಗೆ ಯೂಸ್ ಇಲ್ಲ. ಅಸಿಸ್ಟೆಂಟ್ ಇಂಜಿನಿಯರ್ ಡಿವಿಷನ್ 1, ಡಿವಿಷನ್ 1 ಮಾತ್ರ ನಮ್ಗೆ ಯೂಸ್ ಆಗ್ತವ. ಇದು ಎಇ ಪೋಸ್ಟ್ ಡಿವಿಷನ್ 1 ಅಂತ ಹೇಳ್ತಿದ್ದಾರೆ. ಡಿವಿಷನ್ 1 ಅಲ್ಲಿ 13 ಪರ್ಮನೆಂಟ್ ಪೋಸ್ಟ್ ಇದಾವ, 265 ಟೆಂಪರರಿ ಪೋಸ್ಟ್ ಇದಾವೆ. 70% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತಿದ್ದಾರೆ. 70% ಅಂದ್ರೆ 0.7 ಇಂಟು 13, ಇದು ಬರ್ತದ 9 ಪೊಸಿಷನ್ಸ್, 9 ಎಇ ಪರ್ಮನೆಂಟ್. 265 ಇಂಟು 0.7 ಅಂದ್ರೆ ಇದು 185 ಪೊಸಿಷನ್ಸ್ ಇದರಲ್ಲಿ. ಅಂದ್ರೆ ಟೋಟಲ್ 185 ಪ್ಲಸ್ 9 ಇಸ್ ಈಕ್ವಲ್ ಟು 194 ಪೊಸಿಷನ್ಸ್ ಇಲ್ಲಿ ಬಂದವು. ಇವು ಎಇ ಪೊಸಿಷನ್ಸ್ಗಳು. ನೆಕ್ಸ್ಟ್ 5% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಮಾಂಗ್ ಪ್ರಮೋಷನ್ಸ್ ಅಂತ, ಅದೇನು ಬೇಕಾಗಿಲ್ಲ ನಮಗೆ. ನೆಕ್ಸ್ಟ್ ಬರೋಣ. ಅಸಿಸ್ಟೆಂಟ್ ಇಂಜಿನಿಯರ್ ಡಿವಿಷನ್ 2 ಅಂತೆ, ಇದು ಬೈ ಪ್ರಮೋಷನ್ಸ್ ಅದ, ದೇರ್ಫೋರ್ ನಾಟ್ ರಿಕ್ವೈರ್ಡ್. ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಇನ್ನು ಮುಂದೆ ಯಾವ ಪೋಸ್ಟ್ನು ಕೂಡ ಟೆಕ್ನಿಕಲ್ ನಮಗೆ ಯೂಸ್ ಆಗಂಗಿಲ್ಲ. ಓಕೆನಾ. ಅಕೌಂಟೆಂಟ್ ಇದೆ, ಸೂಪರಿಂಟೆಂಡೆಂಟ್ ಇದೆ. ನೆಕ್ಸ್ಟ್ ಜೂನಿಯರ್ ಇಂಜಿನಿಯರ್ ಕೂಡ ಇಲ್ಲಿ 80% ಆಫ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ, ಪರ್ಮನೆಂಟ್ ಪೊಸಿಷನ್ಸ್ ಇಲ್ಲ. ಇದ್ರದ್ದು 80% ಇದೆ. 195 ಇಂಟು 8.8, 156 ಪೊಸಿಷನ್ಸ್ ಇಲ್ಲಿದಾವೆ. ಓಕೆ, 156. ನಾನು ಜೂನಿಯರ್ ಇಂಜಿನಿಯರ್ ಸಿಲೆಬಸ್ ಅನ್ನು ಕವರ್ ಮಾಡೋಂಗಿಲ್ಲ. ನಾನು ಎಇ ಮತ್ತು ಎಡಬ್ಲ್ಯೂ ಪೊಸಿಷನ್ಸ್ ಅನ್ನು ಕವರ್ ಮಾಡ್ತೀನಿ. ದೇರ್ಫೋರ್ ಐ ವಿಲ್ ನಾಟ್ ಕೌಂಟ್ ದಿಸ್ ಆಸ್ ಮೈ ನಂಬರ್. ರೈಟ್. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಅದ, ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಅದ, ಯಾವ ಕೂಡ ಡಾಕ್ಟರ್ಸ್ ಅವೆಲ್ಲ ನಮ್ಗೆ ಯೂಸ್ ಆಗಂಗಿಲ್ಲ. ಕಮಿಂಗ್ ಟು ದ ಸಿಲೆಬಸ್ ಏನಂತಂದ್ರೆ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ಸ್ ಹೇಳಿದ್ರೆ ಟೈಟಲ್ ಅಂಡ್ ಅಪ್ಲಿಕೇಶನ್ಸ್. ಇದರೊಳಗಡೆ ಮೈನರ್ ಇರಿಗೇಷನ್ ಒಳಗಡೆ ಅಸಿಸ್ಟೆಂಟ್ ಇಂಜಿನಿಯರ್ ಡಿವಿಷನ್ 1 ಅಥವಾ ಟೆಕ್ನಿಕಲ್ ಅಸಿಸ್ಟೆಂಟ್ ಟಿಎ ಡಿವಿಷನ್ 1 ಅಥವಾ ಎಡಬ್ಲ್ಯೂ ಡಿವಿಷನ್ 1 ಇವರಿಗೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ಸ್. ಆಯ್ತಾ. ಪ್ರೊವಿಷನ್ಸ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಾರ್ ದ ಕ್ಯಾಟಗರಿ ಆಫ್ ಪೋಸ್ಟ್ ಅಸಿಸ್ಟೆಂಟ್ ಇದೆ ಸೇಮ್. ಓಕೆ, ಸ್ಕೀಮ್ ಶಾಲ್ ಅಪ್ಲೈ. ನೆಕ್ಸ್ಟ್ ಡೆಫಿನಿಷನ್ಸ್ ಹೇಳಿದ್ರೆ, ಮೋಡ್ ಆಫ್ ರಿಕ್ರೂಟ್ಮೆಂಟ್ ಅಂತೆ. ಮೋಡ್ ಆಫ್ ರಿಕ್ರೂಟ್ಮೆಂಟ್ ಇದರಲ್ಲಿ ಏನಿದೆ ಅಂದ್ರೆ, ಶಾಲ್ ಬಿ ಮೇಡ್ ಆಫ್ ಬೇಸಿಸ್ ಆಫ್ ಮೆರಿಟ್ ಸೆಕ್ಯೂರ್ಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂಡ್ ಪರ್ಸನಾಲಿಟಿ ಟೆಸ್ಟ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಮಾಡಿದ್ದು ಮತ್ತು ಪರ್ಸನಾಲಿಟಿ ಟೆಸ್ಟ್ ಇವೆರಡೊಳಗೆ ಬಂದಿರತಕ್ಕಂಥದ್ದು ಕನ್ಸಿಡರ್. ಏಜ್ ಲಿಮಿಟ್ ಆಸ್ ಯೂಶುವಲ್. ನೆಕ್ಸ್ಟ್ ಪ್ರೊವೈಡ್ ದಟ್ ಆಸ್ ಯೂಶುವಲ್ ಕ್ವಾಲಿಫಿಕೇಶನ್ ಬಿ ಕಂಪ್ಲೀಟ್ ಆಗಿರಬೇಕು. ಕಂಡಕ್ಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಕಂಡಕ್ಟ್ ಮಾಡ್ತಾರೆ. ಬಟ್ ಇದರಲ್ಲಿ ಓಕೆ, ಸಿಲೆಬಸ್ ಆಫ್ ಎಕ್ಸಾಮಿನೇಷನ್ಸ್ ಇದನ್ನ ನಾವು ಬಹಳ ಚೆನ್ನಾಗಿ ನೋಡಬೇಕು. ದ ಕಾಂಪಿಟೇಟಿವ್ ಎಕ್ಸಾಮ್ ಶಾಲ್ ಕನ್ಸಿಸ್ಟ್ ಆಫ್ ರಿಟನ್ ಎಕ್ಸಾಮಿನೇಷನ್, ಇದು ಬಹಳ ಇಂಪಾರ್ಟೆಂಟ್. MCQ ಅಲ್ಲ, ರಿಟನ್ ಎಕ್ಸಾಮಿನೇಷನ್ ಇನ್ ಕನ್ನಡ, ಇಂಗ್ಲಿಷ್, ಜನರಲ್ ನಾಲೆಜ್ ಅಂಡ್ ಆಪ್ಷನಲ್ ಸಬ್ಜೆಕ್ಟ್ಸ್ ಸ್ಪೆಸಿಫೈಡ್ ಇನ್ ಅನೆಕ್ಸರ್ ಅಂತ ಹೇಳಿದ್ರೆ, ಇಲ್ಲಿ ಅವ್ರು ಏನ್ ಹೇಳಿದ್ರ, ರಿಟನ್ ಎಕ್ಸಾಮಿನೇಷನ್, ಪರ್ಸನಾಲಿಟಿ ಟೆಸ್ಟ್ ಅಂತೂ ಇಂಟರ್ವ್ಯೂ ಟೈಪ್ ಇರ್ತದೆ. ಬಟ್ ರಿಟನ್ ಅಂತ ಹೇಳಿದ್ರಲ್ಲ, ಬಹಳ ಹುಷಾರಾಗಿರ್ಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದ ಪರ್ಸನಾಲಿಟಿ ಟೆಸ್ಟ್ ಶಾಲ್ ನಾಟ್ ಎಕ್ಸೀಡ್ 5% ಅಂತ ಹೇಳ್ತಾರೆ. ಅದು ನಮ್ಗೆ ಬಿಟ್ಟಿದ್ದಲ್ಲ. ರೈಟಾ. ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಟು ಬಿ ಕಾಲ್ಡ್ ಪರ್ಸನಾಲಿಟಿ ಟೆಸ್ಟ್ ಲಿಸ್ಟ್ ಅವ್ರು ಸೆಲೆಕ್ಟ್ ಆದ್ರೆ ಇವ್ರು ಕರೀತಾರೆ. 1:5 ಕರಿತೀವಿ, ನೀವು ಓದ್ಕೊಡಿ ತಿಳಿತೈತಿ. ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್, ಅಡಿಷನಲ್ ಲಿಸ್ಟ್ ಮತ್ತೆ ಅಪಾರ್ಟ್ಮೆಂಟ್ ಆಫ್ ಕ್ಯಾಂಡಿಡೇಟ್ಸ್ ಇವೆಲ್ಲ ಜನರಲ್ ಇದು. ಪೀರಿಯಡ್ ಆಫ್ ಪ್ರಿಪರೇಷನ್ಸ್ ಆಫ್ ಸೆಲೆಕ್ಟೆಡ್ ಅಪ್ಲಿಕೇಶನ್ ಆಫ್ ಕರ್ನಾಟಕ ಇವೆಲ್ಲ ಬರೆದಿದೆ. ವಿ ಡೋಂಟ್ ನೋ. ರಿಟನ್ ಎಕ್ಸಾಮಿನೇಷನ್ ನೋಡಿ, ಆಲ್ ಕ್ವಶನ್ ಪೇಪರ್ಸ್ ಎಕ್ಸೆಪ್ಟ್ ಕನ್ನಡ ಲ್ಯಾಂಗ್ವೇಜ್ ಪೇಪರ್ ಮಸ್ಟ್ ಬಿ ಆನ್ಸರ್ಡ್ ಇನ್ ಇಂಗ್ಲಿಷ್ ಇನ್ ದೇರ್ ಓನ್ ಹ್ಯಾಂಡ್ ಅಂತ. ಓನ್ ಹ್ಯಾಂಡ್ ಅಂದ್ರೆ ಮತ್ತೆ ರಿಟರ್ನ್ ಅದಾವ. ಕನ್ನಡ ಒಂದು ಬಿಟ್ಟು ಉಳಿದು ಎಲ್ಲವನ್ನೂ ಕೂಡ ನೀವು ಬರೆದು ಇಂಗ್ಲೀಷಲ್ಲಿ ಬರೀಬೇಕು ಅಂತ ಹೇಳಿದ್ರು. ಓಕೆನಾ. ಕನ್ನಡ ಮ್ಯಾಕ್ಸಿಮಮ್ 100 ಮಾರ್ಕ್ಸ್ ಇದೆ, 1.5 hour ಇದೆ. ಇಂಗ್ಲಿಷ್ 100 ಮಾರ್ಕ್ಸ್ ಇದೆ, 1.5 hour.
ಓಕೆ, ಬರಿಬೇಕು. ಯಾವುದು ಕೂಡ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಏನು ಅಲ್ಲ. ಇನ್ನು ಸ್ವಲ್ಪ ನೋಡ್ಕೊಡ್ರಿ. ದ ಮಾರ್ಕ್ಸ್ ಒಬ್ಟೈನ್ಡ್ ಈಸ್ ಕಂಪಲ್ಸರಿ ಪೇಪರ್ಸ್ ಅಥವಾ ಇಂಗ್ಲೀಷ್ ಅಥವಾ ಕನ್ನಡದೊಳಗಡೆ ಕಂಪಲ್ಸರಿ ಪೇಪರ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದಾವೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂದ್ರೆ 30% ಅಥವಾ 35%. ರೌಂಡ್ ಆಫ್ ಮಾಡ್ಕೊಂಡ್ಬಿಡ್ರಿ. 100ಗೆ 35 ದಾಟಬೇಕು. ಅವ್ರು 30 ಅಂತೇಳಿ ಸ್ವಲ್ಪ ಮಾರ್ಜಿನ್ ಕೊಡ್ತಾರೆ, ಡೋಂಟ್ ವರಿ. 100ಗೆ 35 ದಾಟಬೇಕು. ಯಾವುದಕ್ಕೆ? ಕನ್ನಡಕ್ಕೂ 35 ದಾಟಬೇಕು, ಇಂಗ್ಲೀಷು ಕೂಡ 35 ದಾಟಬೇಕು. ಜನರಲ್ ನಾಲೆಜ್ ಅದ 100 ಮಾರ್ಕ್ಸಿಗೆ ಅದ, ಮತ್ತು 1 hour 30 minutes ಅದ. ರೈಟ್. ಆಪ್ಷನಲ್ ಸಬ್ಜೆಕ್ಟ್ಸ್ ಅದಾವ. ಅದರಲ್ಲಿ ಕ್ಯಾಂಡಿಡೇಟ್ಸ್ ಮೇ ಸೆಲೆಕ್ಟ್ ಎನಿ 2 subjects ಸ್ಪೆಸಿಫೈಡ್ ಇನ್ ಪಾರ್ಟ್ ಎ ಅಂಡ್ ಎನಿ 2 subjects ಸ್ಪೆಸಿಫೈಡ್ ಇನ್ ಪಾರ್ಟ್ ಬಿ. ಯಾವ 2 ತಗೋಬೇಕಂತ ಹೇಳಿದ್ದಾರೆ. Next, provided that the candidates who are selected the subjects roads, bridges and public health engineering in part A shall not be eligible to select the subjects highway engineering and public health engineering as case may be in part B ಅಂತ ಹೇಳಿದ್ರು. ಯಾಕಂದ್ರೆ ಅವ್ರು ನೋಡಿಲಿ ಹೈವೇ ಇಲ್ಲಿ ರೋಡ್ಸ್ ಮತ್ತು ಪಬ್ಲಿಕ್ ಇಂಜಿನಿಯರಿಂಗ್ ಇಲ್ಲೊಂದು ಬರ್ದಾರ, ಪ್ಲಸ್ ಇಲ್ಲಿ ಏನು ಬರ್ದಾರ ಅಂದ್ರೆ ಹೈವೇ ಇಂಜಿನಿಯರಿಂಗ್ ಮತ್ತು ಪಬ್ಲಿಕ್ ಇಂಜಿನಿಯರಿಂಗ್ ಇಲ್ಲೊಂದು ಅಂದ್ರೆ ಎರಡು ರಿಪೀಟ್ ಅದ. ಮತ್ತೆ ಇಲ್ಲಿ ಎರಡು ಇವನೇ ತಗೊಂಡು ಇಲ್ಲಿ ಎರಡು ಅವನು ತಗೋಬೇಡ ಅಂತ ಸ್ಪಷ್ಟವಾಗಿ ಹೇಳ. ಹೌದಾ? ಈಗ ಹಾಗಾದ್ರೆ ನಾವು ಇದರೊಳಗಡೆ ಯಾವ್ದು ತಗೊಳ್ಳೋಣ ಅಂತಂದ್ರೆ, ನಾನು ನಿಮ್ಗೆ ಕ್ಲಾಸಸ್ ಅಥವಾ ನನ್ನ ಕಡೆಯಿಂದ ಕಾನ್ಫಿಡೆನ್ಸ್ ಏನು ಕೊಡ್ತೀನಿ ಅಂದ್ರೆ, ನಿಮಗೆ ಇರಿಗೇಷನ್ ಅನ್ನು ನಾನು ಪರ್ಫೆಕ್ಟ್ ಮಾಡ್ಕೊಡ್ತೀನಿ. ಅಂಡರ್ಸ್ಟುಡಾ? ಆಮೇಲೆ ನಾನು ನಿಮಗೆ ರೋಡ್ಸ್, ಬ್ರಿಡ್ಜಸ್ ಮತ್ತು ಪಬ್ಲಿಕ್ ಹೆಲ್ತ್ ಇವೆರಡರೊಳಗಡೆ ನಾನು ನಿಮಗೆ ಪಬ್ಲಿಕ್ ಹೆಲ್ತ್ ಅನ್ನ ಪಕ್ಕ ಮಾಡ್ಕೊಡ್ತೀನಿ. ದಿಸ್ ಒನ್ ಅಂಡ್ ದಿಸ್ ಒನ್ ಎರಡನ್ನ ಪಕ್ಕ ಮಾಡ್ಕೊಡ್ತೀನಿ. ಅದು ಆದ್ಮೇಲೂ ಕೂಡ ಸರ್ ನನಗೆ ರೋಡ್ಸ್ ಅಂಡ್ ಬ್ರಿಡ್ಜಸ್ ಬೇಕಿತ್ತು, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಬೇಕಿತ್ತು ಕೂಡ ನಾನು ನಿಮ್ಗೆ ಅದನ್ನ ಪಕ್ಕ ಮಾಡ್ತೀನಿ. ಬಟ್ ನನ್ನ ಸಜೆಷನ್ ಇಂದ ಈ ರೀತಿ ಆಪ್ಷನ್ ಕೊಟ್ಟಾಗ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅನ್ನು ಓದೋದು ಬೇಡ. ಬಿಕಾಸ್ ಇದರಲ್ಲಿ ಭಾಳ ಸಬ್ಜೆಕ್ಟ್ಸ್ ಬರ್ತಾವೆ. ನಾ ಕೆಳಗಡೆ ತೋರಿಸ್ತೀನಿ, ಒಂದೊಂದು ಲೈನ್ ಇರ್ಬೋದು, ಬಟ್ ಒಂದೊಂದು ಸಬ್ಜೆಕ್ಟ್ಸ್ಗಳಿದಾವೆ. ಆಯ್ತಾ? ಸ್ವಲ್ಪ ಟಫ್ ಆಗುತ್ತೆ. ಬಟ್ ರೋಡ್ಸ್ ಅಂಡ್ ಬ್ರಿಡ್ಜಸ್ ಮಾಡ್ಕೋಬಹುದು. ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅಲ್ಲಿ ವಾಟರ್ ಸಪ್ಲೈ ಮತ್ತು ವೇಸ್ಟ್ ವಾಟರ್ ಮೇಜರ್ ಪೋರ್ಷನ್ ಇರ್ತದೆ. ಅದಾದ್ಮೇಲೆ ಸಣ್ಣ ಸಣ್ಣ ಪೋರ್ಷನ್ಸ್ ಮುನ್ಸಿಪಲ್ ವೇಸ್ಟ್ಸ್, ಇಂಡಸ್ಟ್ರಿಯಲ್ ವೇಸ್ಟ್ಸ್ ಅವು ಒಂದಿಷ್ಟು ಬರ್ತಾವೆ. ರೈಟ್? ಅದು ಭಾಳ ಈಸಿಯಾಗಿ ಮಾಡ್ಕೋಬಹುದು. ಮೇಜರ್ ಪೋರ್ಷನ್ ಕೈಯಾಗಿ ಸಿಗ್ತದೆ. ಇರಿಗೇಷನ್ ಸ್ಮಾಲ್ ಸಬ್ಜೆಕ್ಟ್ಸ್ ಆಗ್ತದೆ, ಆರಾಮಾಗಿ ನೋಡ್ಕೋಬಹುದು. ಆಯ್ತಾ? ರೋಡ್ಸ್ ಅನ್ನು ಅದರೊಳಗೂ ಆರಾಮ ನೋಡಿ. ಇದರೊಳಗೆ ಏರ್ಪೋರ್ಟ್, ಟನಲಿಂಗ್, ಹಾರ್ಬರ್ ಏನು ಬರದಿಲ್ಲ, ಬರೀ ರೋಡ್ಸ್ ಅಷ್ಟೇ ಬರ್ದಿದ್ದಾನೆ, ಬ್ರಿಡ್ಜಸ್ ಅಂತ ಬರ್ದಿದ್ದಾನೆ. ಭಾಳ ಚೆನ್ನಾಗಿದೆ. ಆಯ್ತಾ? ಫಸ್ಟ್ ವಾಟ್ ವಿಲ್ ಡೂ ಇನ್ ದಿಸ್ ಒನ್, ಇರಿಗೇಷನ್ ವಿಲ್ ಕಂಪ್ಲೀಟ್, ಐ ವಿಲ್ ಕಂಪ್ಲೀಟ್. ಸೆಕೆಂಡ್ ಒನ್, ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಐ ವಿಲ್ ಕಂಪ್ಲೀಟ್. ದಿಸ್ ಇಸ್ ಮೈ ಪ್ರಾಮಿಸ್. ಸೆಕೆಂಡ್, ಕಮಿಂಗ್ ಟು ಹಿಯರ್ ಭಾಳ ಸಬ್ಜೆಕ್ಟ್ಸ್ ಇದಾವೆ. ಇದರೊಳಗಡೆ ಥಿಯರಿ ಆಫ್ ಎಲಾಸ್ಟಿಸಿಟಿ ಬಿಟ್ಬಿಡೋಣ, ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಬಿಟ್ಬಿಡೋಣ. ನೀವು ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಮಂದಿ ಇದ್ರಿ ಅಂತಂದ್ರೆ ಒಂದು ಕಂಪಲ್ಸರಿ ಹೇಳ್ಬಿಡ್ತೀನಿ, ಸಾಯಿಲ್ ಮೆಕ್ಯಾನಿಕ್ಸ್ ಬಿಡಬೇಡ. ಇದರೊಳಗೆ ನಾನು ನಿಮಗೆ ಇಷ್ಟು ಥರೋ ಮಾಡ್ತೀನಲ್ಲ, ನಿಮಗೆ ಎದಕ್ಕೆ ಬಂದಿರಬೇಡ. 100% ಐ ವಿಲ್ ಮೇಕ್ ಯು ಥರೋ ಇನ್ ಸಾಯಿಲ್ ಮೆಕ್ಯಾನಿಕ್ಸ್. ದಿಸ್ ಐ ವಿಲ್ ನಾಟ್ ಸ್ಕಿಪ್. ನಾವು ಕಮಿಂಗ್ ಟು ಇವೆರಡು ಅಂತ ಸ್ಕಿಪ್ ಮಾಡಬೇಕಾಗ್ತದ, ಬಿಕಾಸ್ ನಾವು ಅಲ್ಲಿ ಪಬ್ಲಿಕ್ ಹೆಲ್ತ್ ತಗೊಂಡ್ಬಿಟ್ಟಿದ್ವಿ, ರೋಡ್ಸ್ ಅಂತ ಬೇಡ ತೆಗೆದು ಬಿಡೋಣ ಇವೆರಡು. ನೆಕ್ಸ್ಟ್ ಹೈಡ್ರಾಲಿಕ್ಸ್ ಅಂಡ್ ಡ್ಯಾಮ್ಸ್ ಅಂತದ, ಹೈಡ್ರಾಲಜಿ ಅಂತದ. ಆಯ್ತಾ? ನೆಕ್ಸ್ಟ್ ಇಲ್ಲಿ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಮತ್ತು ಪ್ರೀಸ್ಟ್ರೆಸ್ ಕಾಂಕ್ರೀಟ್ ಅದ. ನನ್ನ ಸಜೆಷನ್ ಏನಂತಂದ್ರೆ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ತಗೊಳ್ರಿ. ಇದನ್ನ ಒಂದು ಕಾಂಬಿನೇಷನ್ ಮಾಡ್ಕೊಡ್ರಿ. ಓಕೆ? ಬಿಕಾಸ್ ಸಾಯಿಲ್ ಮೆಕ್ಯಾನಿಕ್ಸ್ ಒಂಥರ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ ಇಂಟ್ರೆಸ್ಟೆಡ್ ಇದ್ದವರು ಇದು ಮಾಡಿ. ಸರ್ ನಾವು ಥಿಯರಿ ಮಂದಿರಿ ಅನ್ನೋದಾದ್ರೆ ಹೈಡ್ರಾಲಜಿ ತಗೋ ಪ್ಲಸ್ ಹೈಡ್ರಾಲಿಕ್ ಡ್ಯಾಮ್ಸ್ ತಗೋ. ಹೈಡ್ರಾಲಿಕ್ಸ್ ಡ್ಯಾಮ್ಸ್ ಪ್ರಾಬ್ಲಮೆಟಿಕ್ ಬರ್ತದೆ, ಬಟ್ ಅಂತ ಕಾಂಪ್ಲಿಕೇಟೆಡ್ ಇವರಂತ ಕಾಂಪ್ಲಿಕೇಟೇಷನ್ ಏನಿರಂಗಿಲ್ಲ. ಇಂತು ಅಂಡರ್ಸ್ಟುಡಾ? ಓಕೆ, ಕನ್ಕ್ಲೂಷನ್ ಮಾಡ್ಬಿಡ್ತೀನಿ ನೋಡಿ. ನಾನು ನಿಮಗೆ ಇರಿಗೇಷನ್ ಟೀಚ್ ಮಾಡ್ತೀನಿ. ಸೆಕೆಂಡ್ ಒನ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಡ್ತೀನಿ, ಪ್ಲಸ್ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಇದರೊಳಗಡೆ ಸಾಯಿಲ್ ಮೆಕ್ಯಾನಿಕ್ಸ್ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಇವೆರಡು ಮುಗಿದ ಮೇಲೆ ಮತ್ತೆ ನೀವು ಡಿಮಾಂಡ್ ಮಾಡಿದ್ರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನ ಕೈಯಲ್ಲಿ ಇಟ್ಕೊತೀನಿ. ಆಯ್ತಾ? ಇದರೊಳಗಡೆ ಇರಿಗೇಷನ್ಸ್ ಒಳಗಡೆ ಒಂದು ಸಬ್ಜೆಕ್ಟ್ ಅದ. ಇದರೊಳಗಡೆ ಪಬ್ಲಿಕ್ ಹೆಲ್ತ್ ಒಳಗಡೆ ವಾಟರ್ ಸಪ್ಲೈ ಒಂದು ಸಬ್ಜೆಕ್ಟ್, ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಇನ್ನೊಂದು ಸಬ್ಜೆಕ್ಟ್, ಎರಡು ಆಗ್ತಾವ, ಪ್ಲಸ್ ಒಂದಿಷ್ಟು ಇನ್ನೊಂದಿಷ್ಟು ಆ್ಯಡ್ ಆಗ್ತಾವೆ. ಮತ್ತೆ ಇಲ್ಲಿ ಅಡ್ವಾನ್ಸ್ ಒಳಗಡೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಬರ್ತದ, ಎಸ್ಎನು ಬರ್ತದ, ಲಿಟಲ್ ಬಿಟ್ ಆಫ್ RCC ಟಚ್ ಆಗಿ ಹೋಗ್ತದೆ. ನೆಕ್ಸ್ಟ್ ಇದರೊಳಗೆ ಸಾಯಿಲ್ ಮೆಕ್ಯಾನಿಕ್ಸ್ ಒಳಗೆ GT1 ಮತ್ತು GT2 ಎರಡು ಬರ್ತದೆ. ಆಯ್ತಾ? ಈ ಸಬ್ಜೆಕ್ಟ್ಸ್ ಪ್ರಾಮಿಸ್ ನಾನು ಮಾಡ್ತೀನಿ. ಆಮೇಲೆ ನಮ್ಮ ಗ್ರೂಪ್ ಸ್ಟೂಡೆಂಟ್ಸ್ ಮೆಂಬರ್ದು ಏನದು ಡಿಮಾಂಡ್ ಮೇಲೆ ಬೇರೆ ಕಾನ್ಸೆಪ್ಟ್ಗಳನ್ನು ತಗೋಬೋದು. ನಾನು ನಿಮಗೆ ಇದರೊಳಗಡೆ ಡಿಸ್ಕ್ರಿಪ್ಟಿವ್ ಟೈಪ್ ಪ್ರಿಪರೇಷನ್ ಪ್ಲಾನ್ ಮಾಡ್ಕೊಡ್ತೀನಿ. ವಿಡಿಯೋಸ್ ಇರ್ತದೆ, ಪ್ಲಸ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ರಿ. ಮತ್ತೆ ಡೀಟೇಲ್ಡ್ ನೋಟ್ಸ್ ಕೂಡ ನಿಮಗೆ ಸೆಂಡ್ ಮಾಡ್ತೀನಿ. ಹೌದಾ? ಅಂಡ್ ಐ ವಿಲ್ ಬಿ ಅವೈಲೇಬಲ್ ಫಾರ್ ಯುವರ್ ಡೌಟ್ಸ್ ಅಂಡ್ ಅದರ್ ಥಿಂಗ್ಸ್. ಆಯ್ತಾ? ಈಗ ಅದಕ್ಕೆ ಮೇಲೆ ಹೇಳಿರ್ತಕ್ಕಂಥ ಸಿಲೆಬಸ್ ಕೆಳಗಡೆ ಅದ, ಅದನ್ನ ಆಮೇಲೆ ನೀವು ಜಾಯ್ನ್ ಆಗ್ತಿರಲ್ಲ, ಜಾಯ್ನ್ ಆದಾಗ ಇನ್ ಡೀಟೇಲ್ಡ್ ಆಗಿ ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಆಯ್ತಾ? ಈ ಕ್ಲಾಸಸ್ ಮಾರ್ನಿಂಗ್ 10 o'clock to 1 o'clock ಇರ್ತದೆ. ಡಿಸ್ಕ್ರಿಪ್ಟಿವ್ ಮೋಡ್, ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತದೆ, ನನ್ನ ಇನ್ವಾಲ್ವ್ಮೆಂಟ್ ಕಡಿಮೆ ಇರ್ತದೆ. ಫೀಸ್ 1000 rupees ಪರ್ ಮಂತ್. 1000 rupees ಪರ್ ಮಂತ್. ಆಯ್ತಾ? ಎಷ್ಟು ತಿಂಗಳ ತಗೋಬೋದ್ರಿ ಅಂತ ನೀವು ಕೇಳಿದ್ರೆ ಇಲ್ಲಿ ಸಬ್ಜೆಕ್ಟ್ಸ್ ನೋಡ್ಕೊಂಡ್ಬಿಡು. 1 ತಿಂಗಳ ಇರಿಗೇಷನ್ ಹೋಗ್ತದ, ಇವೆರಡು ಸೇರ್ಬೇಕಾದ್ರೆ 1 ತಿಂಗಳ, 2 ತಿಂಗಳ ಸಾಮು ಎಸ್ಸೆ ಇವೆಲ್ಲ ಸೇರಿ 1 ತಿಂಗಳ, ಇದು 1 ತಿಂಗಳ, 4 ತಿಂಗಳೊಳಗೆ ಐ ವಿಲ್ ಫಿನಿಶ್ ದಿಸ್ ಟಾಪಿಕ್. ಇನ್ನೂ ಸಿಲೆಬಸ್ ಇದು ನೋಟಿಫಿಕೇಶನ್ ಇನ್ನೂ ಮುಂದೋಯ್ತು ಅಂತಂದ್ರೆ ಇನ್ನೂ ಐ ವಿಲ್ ಕವರ್ ಇಟ್. ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ತಗೋತೀನಿ, ಅಥವಾ ಜಲ್ದಿ ಬಂತಂದ್ರೆ ಜಲ್ದಿ ಮುಗಿಸಕ್ಕೆ ಟ್ರೈ ಮಾಡ್ತೀನಿ. ಓಕೆ, ದಿಸ್ ರೇಟ್ ವಿಲ್ ಬಿ ಫಿಕ್ಸ್, 1000 rupees ಪರ್ ಮಂತ್. ದಿಸ್ ಅಮೌಂಟ್ ವಿಲ್ ಬಿ ಫಿಕ್ಸ್. ರೈಟಾ? ಆಲ್ ದ ಬೆಸ್ಟ್. ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ರಿಜಿಸ್ಟರ್ ಮಾಡ್ರಿ. ಆಮೇಲೆ ಇನ್ನೊಂದು ಸಾಯಂಕಾಲ, ಇದು 10 ರಿಂದ 1 ಐತಲ್ಲ, ಇನ್ನೊಂದು ಸಾಯಂಕಾಲ ನಮ್ದು ಸಾಯಂಕಾಲ ಒಂದು 8:30 11 ತನಕ ಇನ್ನೊಂದು ಕ್ಲಾಸ್ ನಡೀತದೆ. ದೋಸ್ ಸ್ಟೂಡೆಂಟ್ಸ್ AW ತಯಾರು ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ಗಳು AE ಕ್ಲಾಸಿಗೆ ಅಟೆಂಡ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಗೆ ಅದು ಬೇಕು ಇದು ಬೇಕಂದ್ರೆ ನಿಮ್ಮ ಇಷ್ಟ. ಓಕೆ, ದಟ್ ವಿಲ್ ಬಿ ದೇರ್. ಅಂಡ್ ಆಲ್ಮೋಸ್ಟ್ ಇದರೊಳಗೆ ಟೀಚಿಂಗ್ ಮೆಥಡಾಲಜಿ ಬೇರೆ ಆಗುತ್ತೆ, ಅದರೊಳಗೆ ಟೀಚಿಂಗ್ ಮೆಥಡಾಲಜಿ ಬೇರೆ ಆಗ್ತದೆ. ಇಲ್ಲಿ ನಾನು ಆಬ್ಜೆಕ್ಟಿವ್ OMC ಕ್ವಶನ್ಸಿಗೆ, MCQ ಕ್ವಶನ್ಸಿಗೆ, MCQ ಕ್ವಶನ್ಸಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಇಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಹೆಂಗೆ ಹೋಗಬೇಕು ಅಂತ ಕಾನ್ಸಂಟ್ರೇಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ರಿಜಿಸ್ಟ್ರೇಷನ್ ಲಿಂಕ್ಗಿಂತ ಇದು ನಂಬರ್ಸ್ ಕಡಿಮೆ ಇರೋದ್ರಿಂದ ನೀವೇ ನನಗೆ ಮೆಸೇಜ್ ಮಾಡಿರಿ, ನಾನು ನಿಮ್ದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬರ್ತೀನಿ. ಥ್ಯಾಂಕ್ ಯು.